ನೋಡಿ, ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಧ್ವನಿಯಾಗಿ ವರದಿಯನ್ನ ಮಾಡುತ್ತೆ. ಕೋಲಾರದಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ನಿಲ್ಲಿಸಿದ್ದಾರೆ, ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಅಂತೇಳಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈ ವರದಿ ಬಿತ್ತರ ಆಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡು ಖುದ್ದು ಅದನ್ನ ಆರಂಭ ಮಾಡೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಕೋಲಾರದಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಅನ್ನ ಈಗ ಆರಂಭ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗ್ರಾಸ್ನಾ ಕಂಪನಿಗೆ ಬಾಕಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವ ಭರವಸೆಯನ್ನು ಕೊಟ್ಟ ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ನ ಸೇವೆ ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ವರದಿಯನ್ನ ಮಾಡಿದ್ದಕ್ಕೆ ಸಿಕ್ಕಂತ ಫಲಶ್ರುತಿ. ಜನರು ಖುಷಿಯಾಗಿರ್ಬೇಕು. ಜನರ ಧ್ವನಿಯಾಗಿ ನಾವು ಕೆಲಸವನ್ನ ಮಾಡೋದು, ಜನರ ಧ್ವನಿಯಾಗಿ ನಾವು ವರದಿಯನ್ನ ಮಾಡಿದ್ದು, ಈ ಸುದ್ದಿಯನ್ನ ಮಾಡಿ ಕೋಲಾರದಲ್ಲಿ ಗ್ರಾಸ್ನಾ ಕಂಪನಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಎಂಆರ್ಐ ಆಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಮಾಡ್ತಾ ಇಲ್ಲ, ಯಾಕೆ? ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಯನ್ನ ಮಾಡಿದ್ವಿ. ಈ ವಿಚಾರ ಸಿಎಂ ಅವ್ರಿಗೂ ಗೊತ್ತಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಬಗೆಹರಿಸಬೇಕು, ಆದಷ್ಟು ಬೇಗ ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತೇಳಿ ತಿಳಿಸ್ತಾರೆ. ಹಾಗಾಗಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. ಈಗ ಮತ್ತೆ ಸಿಟಿ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಧ್ವನಿಯಾಗಿ ವರದಿಯನ್ನ ಮಾಡುತ್ತೆ. ಕೋಲಾರದಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ನಿಲ್ಲಿಸಿದ್ದಾರೆ, ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಅಂತೇಳಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈ ವರದಿ ಬಿತ್ತರ ಆಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡು ಖುದ್ದು ಅದನ್ನ ಆರಂಭ ಮಾಡೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಕೋಲಾರದಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಅನ್ನ ಈಗ ಆರಂಭ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗ್ರಾಸ್ನಾ ಕಂಪನಿಗೆ ಬಾಕಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವ ಭರವಸೆಯನ್ನು ಕೊಟ್ಟ ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ನ ಸೇವೆ ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ವರದಿಯನ್ನ ಮಾಡಿದ್ದಕ್ಕೆ ಸಿಕ್ಕಂತ ಫಲಶ್ರುತಿ. ಜನರು ಖುಷಿಯಾಗಿರ್ಬೇಕು. ಜನರ ಧ್ವನಿಯಾಗಿ ನಾವು ಕೆಲಸವನ್ನ ಮಾಡೋದು, ಜನರ ಧ್ವನಿಯಾಗಿ ನಾವು ವರದಿಯನ್ನ ಮಾಡಿದ್ದು, ಈ ಸುದ್ದಿಯನ್ನ ಮಾಡಿ ಕೋಲಾರದಲ್ಲಿ ಗ್ರಾಸ್ನಾ ಕಂಪನಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಎಂಆರ್ಐ ಆಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಮಾಡ್ತಾ ಇಲ್ಲ, ಯಾಕೆ? ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಯನ್ನ ಮಾಡಿದ್ವಿ. ಈ ವಿಚಾರ ಸಿಎಂ ಅವ್ರಿಗೂ ಗೊತ್ತಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಬಗೆಹರಿಸಬೇಕು, ಆದಷ್ಟು ಬೇಗ ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತೇಳಿ ತಿಳಿಸ್ತಾರೆ. ಹಾಗಾಗಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. ಈಗ ಮತ್ತೆ ಸಿಟಿ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಧ್ವನಿಯಾಗಿ ವರದಿಯನ್ನ ಮಾಡುತ್ತೆ. ಕೋಲಾರದಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ನಿಲ್ಲಿಸಿದ್ದಾರೆ, ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಅಂತೇಳಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈ ವರದಿ ಬಿತ್ತರ ಆಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡು ಖುದ್ದು ಅದನ್ನ ಆರಂಭ ಮಾಡೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಕೋಲಾರದಲ್ಲಿ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಅನ್ನ ಈಗ ಆರಂಭ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್.
ಗ್ರಾಸ್ನಾ ಕಂಪನಿಗೆ ಬಾಕಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವ ಭರವಸೆಯನ್ನು ಕೊಟ್ಟ ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ನ ಸೇವೆ ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ವರದಿಯನ್ನ ಮಾಡಿದ್ದಕ್ಕೆ ಸಿಕ್ಕಂತ ಫಲಶ್ರುತಿ. ಜನರು ಖುಷಿಯಾಗಿರ್ಬೇಕು. ಜನರ ಧ್ವನಿಯಾಗಿ ನಾವು ಕೆಲಸವನ್ನ ಮಾಡೋದು, ಜನರ ಧ್ವನಿಯಾಗಿ ನಾವು ವರದಿಯನ್ನ ಮಾಡಿದ್ದು. ಈ ಸುದ್ದಿಯನ್ನ ಮಾಡಿ ಕೋಲಾರದಲ್ಲಿ ಗ್ರಾಸ್ನಾ ಕಂಪನಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. MRI ಆಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಮಾಡ್ತಾ ಇಲ್ಲ, ಯಾಕೆ? ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಯನ್ನ ಮಾಡಿದ್ವಿ. ಈ ವಿಚಾರ ಸಿಎಂ ಅವ್ರಿಗೂ ಗೊತ್ತಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಬಗೆಹರಿಸಬೇಕು, ಆದಷ್ಟು ಬೇಗ ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತೇಳಿ ತಿಳಿಸ್ತಾರೆ. ಹಾಗಾಗಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. ಈಗ ಮತ್ತೆ ಸಿಟಿ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಅದು ನಿಮ್ಮ ಧ್ವನಿಯಾಗಿ ವರದಿಯನ್ನ ಮಾಡುತ್ತೆ. ಕೋಲಾರದಲ್ಲಿ MRI ಮತ್ತು ಸಿಟಿ ಸ್ಕ್ಯಾನಿಂಗ್ ನಿಲ್ಲಿಸಿದ್ದಾರೆ, ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಅಂತೇಳಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈ ವರದಿ ಬಿತ್ತರ ಆಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡು ಖುದ್ದು ಅದನ್ನ ಆರಂಭ ಮಾಡೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಕೋಲಾರದಲ್ಲಿ MRI ಮತ್ತು ಸಿಟಿ ಸ್ಕ್ಯಾನ್ ಅನ್ನ ಈಗ ಆರಂಭ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗ್ರಾಸ್ನಾ ಕಂಪನಿಗೆ ಬಾಕಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡುವ ಭರವಸೆಯನ್ನು ಕೊಟ್ಟ ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ನ ಸೇವೆ ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ವರದಿಯನ್ನ ಮಾಡಿದ್ದಕ್ಕೆ ಸಿಕ್ಕಂತ ಫಲಶ್ರುತಿ. ಜನರು ಖುಷಿಯಾಗಿರ್ಬೇಕು. ಜನರ ಧ್ವನಿಯಾಗಿ ನಾವು ಕೆಲಸವನ್ನ ಮಾಡೋದು, ಜನರ ಧ್ವನಿಯಾಗಿ ನಾವು ವರದಿಯನ್ನ ಮಾಡಿದ್ದು. ಈ ಸುದ್ದಿಯನ್ನ ಮಾಡಿ ಕೋಲಾರದಲ್ಲಿ ಗ್ರಾಸ್ನಾ ಕಂಪನಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. MRI ಆಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಮಾಡ್ತಾ ಇಲ್ಲ, ಯಾಕೆ? ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಯನ್ನ ಮಾಡಿದ್ವಿ. ಈ ವಿಚಾರ ಸಿಎಂ ಅವ್ರಿಗೂ ಗೊತ್ತಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಬಗೆಹರಿಸಬೇಕು, ಆದಷ್ಟು ಬೇಗ ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂತೇಳಿ ತಿಳಿಸ್ತಾರೆ. ಹಾಗಾಗಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. ಈಗ ಮತ್ತೆ ಸಿಟಿ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಆರಂಭ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿಲೇಜ್